ನಮಸ್ಕಾರ. ವೈಭವ್ ಆರ್ಭಟಕ್ಕೆ ಧೂಳಿಪಟವಾಯಿತು ಗುಜರಾತ್ ತಂಡ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಸೂರ್ಯವಂಶಿ ಪುಡಿಗಟ್ಟಿದನು ದಿಗ್ಗಜರ ವರ್ಲ್ಡ್ ರೆಕಾರ್ಡ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನ್ಯೂ ಚಂಡೀಗಢ್ನಲ್ಲಿ ಗುಜರಾತ್ ವಿರುದ್ಧ ನಡೆಯುತ್ತಿರುವ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ 15 ವರ್ಷದ ಸ್ಫೋಟಕ ದಾಂಡಿಗ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಅಪ್ಪರಿಸಿ ಬೊಬ್ಬೆರೆದಿದ್ದಾರೆ. ಸ್ನೇಹಿತರೆ, ತನ್ನ ಸುತ್ತ ವಿಕೆಟ್ ಬೀಳುತ್ತಿದ್ದರೂ ಕ್ಯಾರೆ ಎನ್ನದ 15 ವರ್ಷದ ಈ ಪೋರ ಸಾಲಿಡ್ ಇನ್ನಿಂಗ್ಸ್ ಕಟ್ಟುವ ಮೂಲಕ ಇಡೀ ಆರ್ಆರ್ ತಂಡದ ಇನ್ನಿಂಗ್ಸ್ ಅನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮುಂದೆ ಸಾಗಿದರು. ಆಸ್ ಎ ಓಪನರ್ ಆಗಿ ಕಣಕ್ಕಿಳಿದಿದ್ದಂತಹ ವೈಭವ್ ಸೂರ್ಯವಂಶಿ ಡೆತ್ ಓವರ್ ನಲ್ಲಿ ಔಟ್ ಆಗ್ತಾರೆ. ಇಂದಿನ ಮ್ಯಾಚ್ ನಲ್ಲಿಯೂ ವೈಭವ್ ಕೇವಲ 4 ರನ್ನಿಂದ ವೆಲ್ ಡಿಸರ್ವ್ಡ್ ಸೆಂಚುರಿಯನ್ನ ಮಿಸ್ ಮಾಡಿಕೊಂಡ್ರು ಅಂತಾನೆ ಹೇಳಬಹುದು. ಪಿಚ್ ಸ್ಲೋ ಆಗಿದ್ರು ಕೂಡ ಅದಕ್ಕೆ ಹೊಂದಿಕೊಂಡು ಆಡಿದಂತಹ ವೈಭವ್ ಸೂರ್ಯವಂಶಿ ಇಂದು ಎಲ್ಲರ ಹೃದಯ ಗೆದ್ದಿದ್ದಾರೆ. ಇದಲ್ಲದೆ ಸೆಮಿಫೈನಲ್ ಪಂದ್ಯದಲ್ಲಿ ಮತ್ತೆ ಜಿಟಿ ವಿರುದ್ಧ ವೈಭವ್ ಅಬ್ಬರಿಸಿ ಆರ್ಆರ್ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತರು. ಇನ್ನು ವೈಭವ್ ಸೂರ್ಯವಂಶಿ ಈ ಅದ್ಭುತ ಇನ್ನಿಂಗ್ಸ್ ಆಡುವ ಮೂಲಕ ಎರಡೆರಡು ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಗುಜರಾತ್ ವಿರುದ್ಧದ ಈ ಪಂದ್ಯದಲ್ಲಿ 31 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದ ವೈಭವ್ ಈ ಹಾಫ್ ಸೆಂಚುರಿ ಇನ್ನಿಂಗ್ಸ್ ಮೂಲಕ ಈ ಬಾರಿಯ ಐಪಿಎಲ್ ನಲ್ಲಿ 700 ರನ್ಗಳ ಗಡಿ ದಾಟಿದರು. ಇದರ ಜೊತೆಗೆ ಪವರ್ ಪ್ಲೇ ನಲ್ಲಿ 500 ರನ್ ಪೂರೈಸುವ ಮೂಲಕ ಐಪಿಎಲ್ ಹಿಸ್ಟರಿಯಲ್ಲೇ ಪವರ್ ಪ್ಲೇ ನಲ್ಲಿ 500 ರನ್ ಬಾರಿಸಿದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೂ ವೈಭವ್ ಪಾತ್ರರಾದರು. ಮತ್ತು ವೈಭವ್ ಸೂರ್ಯವಂಶಿ ಈ ಆವೃತ್ತಿಯ ಐಪಿಎಲ್ ನಲ್ಲಿ 700 ರನ್ ಪೂರೈಸಿದ್ದಾರೆ. ಈ ಮೂಲಕ ಒಂದೇ ಸೀಸನ್ ನಲ್ಲಿ 700 ರನ್ ಬಾರಿಸಿದ ಮೊದಲ ಅನ್ಕ್ಯಾಪ್ಡ್ ಆಟಗಾರ ಎಂಬ ದಾಖಲೆಯನ್ನ ನಿರ್ಮಿಸಿದ್ದಾರೆ. ವೈಭವ್ಗೂ ಮುನ್ನ ಜೈಸ್ವಾಲ್ 2023ರ ಐಪಿಎಲ್ ನಲ್ಲಿ 625 ರನ್ ಬಾರಿಸಿದರು. ಇದೀಗ ಈ ದಾಖಲೆಯನ್ನ ವೈಭವ್ ಧ್ವಂಸ ಮಾಡಿದ್ದಾರೆ. ಈ ಎಲ್ಲಾ ದಾಖಲೆಗಳ ನಡುವೆ ವೈಭವ್ ಗುಜರಾತ್ ಟೈಟಾನ್ಸ್ ವಿರುದ್ಧ ಬರೋಬ್ಬರಿ 31 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದರು. ಇದು ಈ ಸೂರ್ಯವಂಶಿಯ ವೃತ್ತಿ ಬದುಕಿನ ಅತ್ಯಂತ ನಿಧಾನಗತಿಯ ಅರ್ಧ ಶತಕವಾಗಿದೆ. ಇದಕ್ಕೂ ಮುನ್ನ ಕಳೆದ ಆವೃತ್ತಿಯಲ್ಲಿ ಚೆನ್ನೈ ವಿರುದ್ಧ ವೈಭವ್ 27 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದರು. ಇದು ಈ ಆವೃತ್ತಿಯಲ್ಲಿ ವೈಭವ್ ರವರ 6ನೇ 50+ ಸ್ಕೋರ್ ಆಗಿದೆ. 31 ಬಾಲ್ ನಲ್ಲಿ ಹಾಫ್ ಸೆಂಚುರಿ ಬಾರಿಸಿದ್ರು ಕೂಡ ಇದು ಸ್ಲೋಯೆಸ್ಟ್ ಹಾಫ್ ಸೆಂಚುರಿ ಆಗಿದೆ. ಇನ್ನು ಈ ಪಂದ್ಯದಲ್ಲೂ ಶತಕ ವಂಚಿತರಾದ ವೈಭವ್ ಸೂರ್ಯವಂಶಿ 96 ರನ್ ಬಾರಿಸಿ ಔಟ್ ಆದರು. ತಮ್ಮ ಇನ್ನಿಂಗ್ಸ್ ನಲ್ಲಿ 47 ಎಸೆತಗಳನ್ನು ಎದುರಿಸಿದ ವೈಭವ್ 8 ಬೌಂಡರಿ ಹಾಗೂ 6 ಸಿಕ್ಸ್ ಸಿಡಿಸುವ ಮೂಲಕ ವೈಭವ್ ಐಪಿಎಲ್ ನಲ್ಲಿ 1000 ರನ್ ಪೂರ್ಣಗೊಳಿಸಿಕೊಂಡರು. ಸೂರ್ಯವಂಶಿ ಕೇವಲ 23 ಇನ್ನಿಂಗ್ಸ್ ಗಳಲ್ಲಿ 1000 ರನ್ ಪೂರೈಸಿದ್ದು ಐಪಿಎಲ್ ನಲ್ಲಿ ವೇಗವಾಗಿ 1000 ರನ್ ಬಾರಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಮತ್ತು ಕೊನೆ ಓವರ್ ನಲ್ಲಿ ಮಿಂಚಿನ ಬ್ಯಾಟಿಂಗ್ ನಡೆಸಿದ ಡೊನೆವೆನ್ ಫೊರೇರಾ ರಶೀದ್ ವಿರುದ್ಧ ಅಬ್ಬರಿಸಿ ಬೊಬ್ಬೆರೆಯುತ್ತಾರೆ. ಇದರೊಂದಿಗೆ ಆರ್ಆರ್ ಇದೀಗ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 214 ರನ್ ಕಲೆ ಹಾಕಿದೆ. ಅತ್ತ ಜಿಟಿ ತಂಡದ ಪರ ಜೇಸನ್ ಹೋಲ್ಡರ್ 2 ವಿಕೆಟ್ ಕಿತ್ತು ಮಿಂಚಿದರು. ಒಟ್ನಲ್ಲಿ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಯೂ ವೈಭವ್ ಆಧಾರ ಸ್ತಂಭವಾಗಿ ನಿಂತು ಆರ್ಆರ್ ತಂಡವನ್ನ ಕಾಪಾಡುತ್ತಿದ್ದಾರೆ. ಇಲ್ಲಿಂದ ಆರ್ಆರ್ ಈ ಮ್ಯಾಚ್ ಗೆದ್ದು ಫೈನಲ್ ತಲುಪುತ್ತಾ ಇಲ್ಲವನ್ನೋದನ್ನ ಕಾದು ನೋಡೋಣ. ನಮಸ್ಕಾರ.